ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ನ್ಯೂ ಬ್ಲಾಗ್. ಸೊ ಇವತ್ತು ನೈಟ್ ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಹೋದ ವಾರ ಡ್ಯೂಟಿ ಮಾಡಿದ್ದೆ, ಹಂಗೆ ಈ ವಾರನೂ ಡ್ಯೂಟಿ ಮಾಡ್ತಾಯಿದ್ದೀನಿ, ನೈಟ್ ಡ್ಯೂಟಿ. ಇಲ್ಲಿ ನೋಡ್ರಿ, ಇದು ಏನೋ ಜಾಮ್ ಆಗ್ಬಿಟ್ಟಿರಂಗೈತೆ. ಹಾಕೊಂಡು ನೋಡ್ರಿ ಇಲ್ಲಿ ಹೆಂಗೈತೆ ಕತೆ. ಕೊಡ್ಗೆಪಾಳ್ಯ ಸಿಗ್ನಲಲ್ಲಿ ಅಡ್ಡಾದಿಡ್ಡಿ ಗಾಡಿ ಓಡಿಸ್ಬಿಟ್ಟು ಹೆಂಗೆ ಜಾಮ್ ಮಾಡೋರೆ ನೋಡ್ರಿ, ಫುಲ್ಲು ಜಾಮು. ಅಲ್ಲಿ ಏನೇನು ಆಗಿಲ್ಲ, ಸಿಗ್ನಲಲ್ಲಿ ಕರೆಕ್ಟಾಗಿ ಬಂದ್ಬಿಟ್ಟು ಫುಲ್ಲು ಜಾಮು, ಒಳ್ಳೆ ಮಜಾ. ಅಲ್ಲಿ ಏನೂ ಆಗಿಲ್ಲ, ಕೊಡ್ಗೆಪಾಳ್ಯದಲ್ಲಿ ಅಡ್ಡಾದಿಡ್ಡಿ ಓಡಿಸಾಡ್ಕೊಂಬಂದು ಎಲ್ಲ ಜಾಮ್ ಮಾಡಿ ನಿಲ್ಲಿಸಿದ್ದಾರೆ. ಹಾಯ್ ಫ್ರೆಂಡ್ಸ್, ಇವಾಗ ಡ್ಯೂಟಿಗೆ ಬಂದಿದ್ದೀನಿ. ನಾವು ಹುಡುಗ ಊಟಕ್ಕೆ ಹೋಗ್ತಾವನೆ. ನಾನು ಇವಾಗ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಮಿಷಿನ್ ಆನ್ ಮಾಡಿಲ್ಲ, ಇವಾಗ ಮಾಡಿದೆ. क्या रे, खाना को चला गया क्या? कितना जल्दी चला गया? खाना रेडी हो गया ना, इसलिए कॉल कर दिया रही. क्या देख के रहे? क्या वही देख रहा हूँ, आपका प्रथम क्या ಓಟಿದು ಲೆಕ್ಕಕ್ಕಾಗ ಟೆನ್ಷನ್ ಮಾಡಿಬಿಟ್ಟವ್ರೆ, ಅದಕ್ಕೆ ಚೆಕ್ ಮಾಡ್ತಾನೆ ನಮ್ಮ ಹುಡುಗ ಪಾಪ. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಟೈಮು 10 ಗಂಟೆ ಆಯಿತು. ಇವಾಗ ಕೆಲಸ ಸ್ಟಾರ್ಟ್ ಮಾಡಿ ಈಗ ಪುಟ್ಪುಟಾಣಿ ಜಾಬ್ ಕೊಟ್ಬಿಟ್ಟವ್ರೆ ಇವತ್ತು. ಅದೇನು ಮಾಡ್ತೀನೋ ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಅವೇ ಪ್ರೊಡಕ್ಷನ್ ಥರ ಹೊಡೆದು ಬಿಸಾಡ್ಬೇಕು. ಇವಾಗ ಬನ್ನಿ ಕೆಲಸ ಸ್ಟಾರ್ಟ್ ಮಾಡುವ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ವರ್ಕಿಂಗ್ ವೀಡಿಯೋಗಳು ಮಾಡಾಕ್ತಾಯಿರ್ತೀನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ನಾನು ವೀಕ್ಲಿ 1 ಡೇ ಕೆಲಸ ಮಾಡೋದು ನೈಟು, ಹಂಗಾಗಿ ಆ ಟೈಮಲ್ಲಿ ಮಾತ್ರ ವೀಡಿಯೋ ಮಾಡ್ತೀನಿ. ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ, ಕೆಲಸ ಇರುತ್ತಲ್ಲ, ಹಂಗಾಗಿ ಗೊತ್ತಿರುತ್ತದೆ ಕೆಲಸ ಮಾಡೋರಿಗೆ, ಮೊಬೈಲ್ ಯೂಸ್ ಮಾಡೋಕ್ಕೆ ಬಿಡೋಲ್ಲ. ಓಕೆ, ಇವಾಗ ಕೆಲಸ ಸ್ಟಾರ್ಟ್ ಮಾಡುವ. ಟೈಮು 11:30 ಆಗ್ತಾ ಬಂತು. ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗನೂ ಬಂದು ಕೆಲಸ ಮಾಡ್ತಾ ಇದ್ದಾನೆ. ಊಟಕ್ಕೋಗ್ಬಿಟ್ಟು ಬಂದ ನೋಡಿ, ಹಿಂಗಿರ್ತದೆ ಕೆಲಸ. ಮೇಯ್ನ್ ಅಂದರೆ ನೈಟ್ ಮಾಡೋಕ್ಕೆ ಏನಪ್ಪ ಅಂತಂದರೆ ಸಮಾಧಾನ. ಮೇಯ್ನು ಪ್ರೊಡಕ್ಷನ್ ಇರೋಲ್ಲ, ಬಟ್ ಆದರೆ ಕೆಲಸ ಮಾಡಲೇಬೇಕು, ಕಂಪಲ್ಸರಿ ಗೊತ್ತಾಗ್ಬಿಡ್ತದೆ, ಓತ್ಲ ಹೊಡೆಯೋಕ್ಕಾಗಲ್ಲ. ಸೊ ಸಿಕ್ಕಾಬಟ್ಟೆ ಕೆಲಸ ಐತೆ, ಮಾಡ್ತಾ ಇದ್ದೀನಿ. ಪ್ರೊಡಕ್ಷನ್ ಇದ್ದ ಕಡೆ ಆದರೆ ಇಷ್ಟು ಮಾಡಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ನಮ್ಮದು ಪ್ರೊಡಕ್ಷನ್ ಇರೋಲ್ಲ, ಆದರೆ ಎಲ್ಲ ಬರೀ ಮೈಕ್ರಾನೇ ಇರುತ್ತೆ. ಈಗ ಈ ಜಾಬ್ದು ತೋರಿಸ್ತೀನಿ ನೋಡಿ, ಸೈಜು ನೋಡಿ, ಇರೋದು 2 ಮೈಕ್ರಾನು, 2 ಮೈಕ್ರಾನಿಂದ 5 ಮೈಕ್ರಾನು ಅಂತಂದರೆ ಬರೀ 3 ಮೈಕ್ರಾನ್ ಅಷ್ಟೇ ಟಾಲ್ರೆನ್ಸು. ಸೊ ಇದನ್ನು ಮಾಡಬೇಕು, ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಟೈಮು 2 ಗಂಟೆ ಆಯಿತು. ಕೆಲಸ ಮಾಡ್ತಾನೇ ಇದ್ದೀನಿ. ಏನು ಮಾಡೋದು, ಮಾಡಬೇಕಲ್ಲ ಅಂತೀರ, ಏನು ಮಾಡಲಿ, ಡ್ಯೂಟಿ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ, ನಾನು ಮದುವೆಗೆ ಮುಂಚೆ ಇದರೆಲ್ಲ ನೈಟ್ ಡ್ಯೂಟಿ ಜಾಸ್ತಿ ಮಾಡ್ತಾಯಿರಲಿಲ್ಲ. ಅದೇ ಶೂಟಿಂಗ್ ಹೋಗುವಾಗ ಮಾಡ್ತಾಯಿದ್ದೆ, ಯಾಕೆಂದರೆ ಮಾರ್ನಿಂಗ್ ಶೂಟಿಂಗ್ ಹೋಗ್ಬಿಟ್ಟು ಬಂದು ನೈಟ್ ಡ್ಯೂಟಿ ಮಾಡ್ತಾಯಿದ್ದೆ ಈ ಥರ. ಆದರೆ ಇವಾಗ ಏನಪ್ಪ ಅಂತಂದರೆ ಶೂಟಿಂಗ್ ಹೋಗ್ತಾಯಿಲ್ಲ, ಆದ್ರೂ ಡ್ಯೂಟಿ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಶೂಟಿಂಗ್ ಹೋಗುವಾಗ ಶೂಟಿಂಗಲ್ಲಿ ಹೆಂಗಿದ್ರು ದುಡ್ಡು ಕೊಡ್ತಿರಲಿಲ್ಲ, ಹಂಗಾಗಿ ಅಲ್ಲಿ ದುಡ್ಡು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇಲ್ಲಿ OT ಮಾಡ್ಕೊಳ್ಳೋಣ, ಇಲ್ಲ ಡ್ಯೂಟಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಆದರೆ ಇವಾಗ ನೋಡಿ, ಶೂಟಿಂಗೇ ಬಿಟ್ಬಿಟ್ಟಿದ್ದೀನಿ, ಹೋಗೋದು ಕಾಸು ಸಿಗಲ್ಲ ಅಂದ್ಬಿಟ್ಟು. ಮುಂಚೆಲ್ಲ ಹೋಗ್ತಾಯಿದ್ದೆ, ಆದರೆ ಕಾಸು ಕೊಟ್ಟಿಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊತಾಯಿದ್ದೆ. ಇವಾಗ ಆಗಲ್ಲ ಆ ಥರ, ಫ್ಯಾಮಿಲಿ ಎಲ್ಲ ಆದಮೇಲೆ ಕಷ್ಟ. ಏನಂತೀರ, ದುಡ್ಡಿದ್ರೇ ಜೀವನ, ಇಲ್ಲಾಂದರೆ ಏನೂ ನಡೆಯಲ್ಲ. ಟೈಮು 5 ಗಂಟೆ ಆಯಿತು. ಇವಾಗ ರೆಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಇಷ್ಟು ತನಕ ಕೆಲಸ ಮಾಡಿದೆ. ನಮ್ಮ ಹುಡುಗನೂ ರೆಸ್ಟ್ ಮಾಡೋಕ್ಕೆ ಹೋಗೋನೆ, ನಾನು ರೆಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ 1 ಅವರ್ ರೆಸ್ಟ್ ಮಾಡೋಣ. ಟೈಮು 7:30 ಆಗೋಯ್ತು. ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿತು,
ಇನ್ನೂ ಒಂದು ಸ್ವಲ್ಪ ಐತೆ ಮಾಡಬೇಕು. ಸೊ ಮಿಷಿನ್ ಆಫ್ ಮಾಡಿದ್ದೀನಿ ಕೆಲಸಕ್ಕೆ, ಅಲ್ಲ ಸಾರಿ ವೀಡಿಯೋದಲ್ಲಿ ಸೌಂಡ್ ಜಾಸ್ತಿ ಬರುತ್ತೆ ಅಂತ. ಇವಾಗ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಮನೆಗೆ ಓಡಬೇಕು ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವ್ಲಾಗು. ಸೊ ನೀವು ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಾರ ಇನ್ನೊಂದು ನೈಟ್ ಡ್ಯೂಟೀಲಿ. ಬಾಯ್ ಬಾಯ್. ಫೈನಲಿ ಕೆಲಸ ಎಲ್ಲ ಮುಗೀತು, ಹೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಗೆ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.